ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾವು ಇವತ್ತು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಈ ಥರ ಬ್ಲೌಸ್ ಪೀಸ್ ಸಿಕ್ಕಿದ್ರೆ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಬ್ಲೌಸು ಸ್ಟಿಚ್ ಮಾಡುವಾಗ ಈ ರೀತಿ ಸ್ಟಿಚಿಂಗ್ ನಾನು ಹೇಳ್ಕೊಡ್ತೀನಿ. ನಿಮಗೆ ಈ ಬ್ಲೌಸ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಈ ರೀತಿ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡಿ ಅಂತ. ಇದು ಫ್ರಂಟು ಪ್ರಿನ್ಸ್ ಕಟ್ಟು, ಬ್ಯಾಕು ಈ ರೀತಿ ಬೋಟ್ ನೆಕ್ಕು ಹೊಲ್ದಿರೋದು. ಇಷ್ಟೇ ಸಾಕು ಡೀಪು ಅಂತ ಹೇಳಿದರು. ಏನಾದರೂ ಹೊಸದಾಗಿ ಚೆನ್ನಾಗಿ ಹೊಲಿರಿ ಅಂತ ಹೇಳಿದರು, ಹಾಗಾಗಿ ಈ ರೀತಿ ಹೊಲಿದ್ವಿ. ಇದು ನೋಡ್ತಾ ಇರ್ಬೋದು, ಇದು ಇನ್ನೊಂದು ಡಿಸೈನ್ ಬ್ಲೌಸು ಸಖತ್ತಾಗಿ ಬಂದಿತ್ತು. ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಇಡ್ತೀರಾ ಅಂದರೆ ತುಂಬ ಜಾಸ್ತಿ ಲೆಂತ್ ಬರ್ತಿದೆ ಅಂತಂದರೆ ಆ ರೀತಿ ಸ್ವಲ್ಪ ಕಟ್ ಮಾಡಿ ವಿ ಶೇಪಲ್ಲಿ. ಇದು ನೋಡ್ತಾ ಇರ್ಬೋದು ಬ್ಯಾಕ್ ಡಿಸೈನು ಈಗ ಈ ರೀತಿ ತುಂಬ ಟ್ರೆಂಡ್ ಆಗಿದೆ. ಬ್ಯಾಕಲ್ಲಿ ಈ ರೀತಿ ನಾವು ಕ್ಲೋಸ್ ಇಟ್ಬಿಟ್ಟು ಈ ರೀತಿ ಡಿಸೈನ್ ಮಾಡೋ ಅಂಥದ್ದು. ಹಾಗೆ ಈ ಬ್ಲೌಸೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ನಾನು ಯಾವ ಬ್ಲೌಸನ್ನ ನಿಮಗೆ ವಿಡಿಯೋ ಹಾಕಬೇಕು, ಸ್ಟಿಚಿಂಗ್ ವಿಡಿಯೋ, ಕಟ್ಟಿಂಗ್ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ವಿಡಿಯೋ ಹಾಕ್ತೀವಿ ಅಂದವಾಗ ಅಷ್ಟೊಂದು ರೆಸ್ಪಾನ್ಸ್ ಇರೋದಿಲ್ಲ, ನೋಡೋಲ್ಲ. ಹಾಗಾಗಿ ಈಗ ನಾವು ಸ್ಟಿಚ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ. ಏನಾದರೂ ನಿಮಗೆ ಇದರ ಸ್ಟಿಚಿಂಗ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋದು. ನಾವು ಕ್ಯಾನ್ವಾಸ್ ಹಾಕಿ ಈ ರೀತಿ ಓವರ್ಲಾಕ್ ಮಾಡಿ ಪ್ರಿನ್ಸ್ ಕಟ್ ಇಟ್ಟು ಈ ರೀತಿ ಎಲ್ಲ ಹೊಲಿತೀವಿ. ವಿಡಿಯೋ ಮಾಡೋದಕ್ಕೆ ಏನಿಲ್ಲ ಅಂದ್ರೂ ನಾವು ಮೊಬೈಲನ್ನು 2-3 ಗಂಟೆ ನಾವು ವಿಡಿಯೋ ಶೂಟಿಂಗ್ ಅಂತಲೇ ಇಡಬೇಕು. ಆಗ ಯಾವುದೇ ಕಸ್ಟಮರ್ ಫೋನ್ ಬಂದರೂ ನಾವು ರಿಸೀವ್ ಮಾಡೋಂಗಿಲ್ಲ, ನಮಗೆ ಫೋನಲ್ಲಿ ಇದ್ರ ಕೆಲಸ ಇದ್ದರೂ ಸಹ ಮಾಡೋಂಗಿಲ್ಲ. ಆದರೆ ನಾವು ವಿಡಿಯೋ ಹಾಕಿದ್ರೆ ಆ ವಿಡಿಯೋನ ನೋಡೋದು ಕೆಲವೇ ಜನ, ಹಾಗಾಗಿ ತುಂಬ ಬೇಜಾರಾಗುತ್ತೆ. ನಾನು ಇವಾಗ ವಿಡಿಯೋಗಳನ್ನು ಹಾಕ್ತಾನೇ ಇಲ್ಲ. ನಿಮಗೆ ಕಮೆಂಟ್ ಮಾಡಿ ಇದರಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು, ಯಾವ ಬ್ಲೌಸ್ ನಿಮಗೆ ವಿಡಿಯೋ ಹಾಕಬೇಕು ಅಂತ. ನೆಕ್ಸ್ಟು ಇದೇ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿದ್ರೆ ನಾನು ವಿಡಿಯೋ ಹಾಕ್ತೀನಿ. ಹಾಗೆ ಬ್ಲೌಸ್ ಹೇಗೆ ಬಂದಿದೆ ಅಂತ ನನಗೆ ಹೇಳಿ. ಹಾಗೆ ಈ ಬ್ಲೌಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ನಮಗೆ ಯಾವುದೇ ಥರ ಏನೇ ಪ್ರಾಬ್ಲಮ್ ಆಗಲಿ, ತೊಂದರೆ ಆಗಲಿ, ಏನೇ ಬಂದ್ರೂ ನಾವು ಮಾಡೋ ಕೆಲಸದ ಕಡೆ ನಾವು ಗಮನ ಕೊಡಬೇಕು. ಯಾಕಂದರೆ ನಮಗೇನೋ ಒಂದು ಬೇಜಾರಾಯಿತು, ನಮಗೇನೋ ಒಂದು ಬೇಜಾರಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಕೆಲಸ ಕಡಿಮೆ ಆಗುತ್ತೆ. ಯಾಕಪ್ಪ ಈ ರೀತಿ ಹೇಳ್ತಿದ್ದಾರೆ ರೇವತಿ ಅಕ್ಕ ಅಂತ ನೀವು ನೋಡ್ಬೋದು. ಯಾಕಂದರೆ ನನಗೆ ಸ್ವಲ್ಪ ನಾವೀಗಿರೋ ಮನೆನ ಚೇಂಜ್ ಮಾಡಬೇಕಾಗಿದೆ. ಆದ್ದರಿಂದ ನನಗೆ ಅದು ಸ್ವಲ್ಪ ಟೆನ್ಷನ್ ಇತ್ತು. ಆದರೂ ಸಹಿತ ನಮ್ಮ ಕೆಲಸಕ್ಕೆ ನಾವು ಯಾವತ್ತೂ ತೊಂದರೆ ಮಾಡ್ಕೋಬಾರ್ದು ಅಂತ ಸ್ಟಿಚ್ ಮಾಡಿರೋಂಥ ಬ್ಲೌಸು. ಯಾಕಂದರೆ ನಮ್ಮದು ದಿನ ಅರ್ನಿಂಗ್ಸ್ ಇಷ್ಟ ಆದರೆ ಮಾತ್ರ ನಮ್ಮ ಜೀವನ ಅನ್ನೋದು ನಡೀತಾ ಇರುತ್ತೆ. ನನಗೆ ತುಂಬ ಕನ್ಫ್ಯೂಸ್ ಇದೆ, ನಮ್ಮೂರಲ್ಲೇ ಇರಲೋ ಅಥವಾ ನಾನು ಬೇರೆ ಊರಲ್ಲಿ ಮನೆ ಮಾಡಲು ಅಂತೇಳಿ. ಇಲ್ಲಿ ತುಂಬ ಜನ ಟೈಲರ್ಸ್ ಇದ್ದಾರೆ, ಹಾಗಾಗಿ ನೋಡ್ತಾ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಮನೇಲಿ ತುಂಬ ಮಿಷನ್ ಇರೋದ್ರಿಂದ ಒಂದು ಶಾಪನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಡಿಸೈನ್ ಮಾಡಿದ್ವಿ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ಮತ್ತು ಫ್ರಂಟ್ ನೆಕ್ಕು ಡಿಸೈನ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು. ಸಖತ್ತಾಗಿ 2 ಬ್ಲೌಸ್ ಬಂದಿತ್ತು. ನಿಮಗೆ ಇದರ ಒಂದು ವೀಡಿಯೋಸ್ ಹಾಕೋಣ, ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಅಂತೇಳ್ಬಿಟ್ಟು ವೀಡಿಯೋಸ್ ಹಾಕ್ತಾ ಇದ್ದೀನಿ. ನೋಡಿ, ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಟ್ಟಿರೋದು. ಹಾಗೆಯೇ ಎಷ್ಟು ಚೆನ್ನಾಗಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋದು. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಏನಾದರೂ ಹೊಸ ಕಸ್ಟಮರ್ ಆದರೆ ನೀವು ಕಸ್ಟಮರ್ನ ನಿಮ್ಮ ಕಡೆ ಸೆಳೀಬೇಕು ಅಂದರೆ ಈ ರೀತಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ. ಹಾಗೆ ಫ್ರಂಟಲ್ಲಿ ನಾನು ಕ್ರಾಸ್ ಆಗಿ ಕಟ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಆ ರೀತಿ ಮಾಡೋದ್ರಿಂದ ಫ್ರಂಟಲ್ಲಿ ತುಂಬ ಉದ್ದ ಬರೋದಿಲ್ಲ. ನಾನು ಇನ್ನೊಂದು ಬ್ಲೌಸು ನಿಮಗೆ ಈ ಪ್ಯಾಟ್ರನಲ್ಲಿ ಹೇಳ್ಕೊಡುವಾಗ ಆ ರೀತಿ ಫ್ರಂಟಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಪ್ರತಿಯೊಬ್ಬರು ಟೈಮ್ ವೇಸ್ಟ್ ಮಾಡ್ದೇ ಬಟ್ಟೆನ ಸ್ಟಿಚ್ ಮಾಡಿ ಅಂತ ಹೇಳ್ತೀನಿ. ಟೈಲರಿಂಗ್ ಕಲ್ತಿದ್ದು ಸಹಿತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ. ಯಾವುದೇ ಪ್ರಾಬ್ಲಮ್ ಬರಲಿ, ಏನೇ ಬರಲಿ, ನಮ್ಮ ಕೆಲಸ ಸಾಕ್ತಾ ಇರಬೇಕು. ಯಾಕಂದರೆ ನಮಗೆ ಈ ಟೆನ್ಷನ್ ಅನ್ನೋದು ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ. ಆದರೆ ಅದು ನಮ್ಮ ಕೆಲಸದ ಮೇಲೆ ಹೋಗಬಾರ್ದು. ಯಾಕಂದರೆ ನಾವು ಕೆಲಸ ಮಾಡಿದ್ರೆ ಟೆನ್ಷನ್ ಫ್ರೀ ಆಗ್ತೀವಿ. ಕೆಲಸ ಮಾಡದೇ ಇದ್ದರೆ ಮತ್ತು ನಾವು ಚಿಂತೆ ಮಾಡಿ ಯೋಚನೆಗಳನ್ನು ಮಾಡ್ತೀವಿ. ನೋಡ್ತಾ ಇರ್ಬೋದು, ನನಗೆ ತುಂಬಾ ಮನೆ ಬಗ್ಗೆ ತುಂಬ ಟೆನ್ಷನ್ ಆಗಿದೆ. ಆದರೂ ಸಹಿತ ನಾನು ಅದೆಲ್ಲ ಆಗೋ ಟೈಮಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿದ್ದೀವಿ. ಹಾಗೆ ಈಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಬೇಗ ಸ್ಟಿಚ್ ಮಾಡ್ತೀವಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ನನ್ನ ಧನುರ್ಮಾಸದ ಪೂಜೆ ಎಲ್ಲ ವೀಡಿಯೋಸ್ ಹಾಕ್ತೀನಿ. ಹಾಗೆ ಈ ಬ್ಲೌಸ್ಗಳು ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ನಾವು ಹೊಸ ಡಿಸೈನ್ನ ಟ್ರೈ ಮಾಡ್ತಾ ಇರಬೇಕು. ಹೊಸ ಡಿಸೈನನ್ನು ಹೊಲಿದ್ರೆ ಮಾತ್ರ ಕಸ್ಟಮರ್ ನಮಗೆ ಜಾಸ್ತಿ ಆಗ್ತಾರೆ. ನಾವು ಇನ್ನೂ ಹಳೆ ಡಿಸೈನಲ್ಲೇ ಇದ್ದರೆ ಕಸ್ಟಮರ್ ಯಾವತ್ತೂ ಜಾಸ್ತಿ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.